ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಅಣ್ಣನ ಮದುವೆ ಎಲ್ಲ ಆಯಿತು. ಸೊ ಒಂದು ಚಿಕ್ಕ ಬ್ರೇಕು ಸಹ ತಗೊಂಡೆ ಪುನಃ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಒಂದು ವ್ಲಾಗ್ ನನ್ನ ಒಂದು ಪೋರ್ಟ್ಫೋಲಿಯೋ ಶೂಟ್, ಅಂದರೆ ಸುಷ್ಮಾ ಶೆಟ್ಟಿ ಅಕಾಡೆಮಿ ಅವ್ರ ಸ್ಟೂಡೆಂಟ್ ಪೋರ್ಟ್ಫೋಲಿಯೋ ಶೂಟ್ಗೆ ಹೋಗ್ತಾ ಇದ್ದೆ. ಸೊ ತುಂಬ ದೂರ ಇತ್ತು ಲೊಕೇಶನ್ ಇದು ಮನೆಯಿಂದ. ಅರ್ಲಿ ಮಾರ್ನಿಂಗ್ 4 o'clockಗೆ ಎದ್ದು ಅಲ್ಲಿಂದ 5ಗೆ ಬಿಟ್ಟೆ ಮನೆನ. ಸೊ ನಾನು ರೀಚ್ ಆಗೋ ಅಷ್ಟಿಗೆ ಶಾರ್ಪ್ 7 ಆಗಿತ್ತು. ಅವ್ರ ಟೈಮಿಂಗ್ಸು ಅಷ್ಟೇ 7 to 7 ಇತ್ತು. ಸೊ ನಾನು ತುಂಬ ಪಂಕ್ಚುವಲ್, ಅದಕ್ಕೋಸ್ಕರ ಒಂದು ಸ್ವಲ್ಪ ನಾನು ಹೋಗಿ ವೆಯ್ಟ್ ಮಾಡಿದ್ರೂ ಪರವಾಗಿಲ್ಲ, ಮನೇನ ಬೇಗನೆ ಬಿಡ್ತೀನಿ. ಸೊ ನಾನು ಅಲ್ಲಿ ಬೇಗ ರೀಚ್ ಆಗಿರ್ತೀನಿ. ಶಾರ್ಪ್ 7ಗೆ ಹೋಗಿದ್ದೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಯಾವ್ಯಾವ ಥರ ಲೊಕೇಶನ್ನಲ್ಲಿ ಇರುತ್ತೆ ನಮ್ಮ ಶೂಟ್ಸ್ ಅಂತ. ಆ ಕಡೆ ಈ ಕಡೆ ಫುಲ್ ಕಾಡ್ ಥರ ಇದೆ. ನೈಟೆಲ್ಲ ಹೋಗೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಆ್ಯಂಡ್ ಈ ಲೊಕೇಶನ್ಸ್ಗೆ ಕ್ಯಾಬು ಸಹ ಬುಕ್ ಆಗಲ್ಲ. ಫೈನಲಿ ನಾನು ಲೊಕೇಶನ್ ರೀಚ್ ಆದೆ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವ್ಲಾಗ್ ತುಂಬ ಕಲರ್ಫುಲ್ ಆಗಿರುತ್ತೆ. ನಾನು ಪೋರ್ಟ್ಫೋಲಿಯೋ ಶೂಟ್ಗೆ ಬಂದಿದ್ದೀನಿ ಸುಷ್ಮಾ ಶೆಟ್ಟಿ ಅವ್ರದ್ದು. ಸೊ ಈ ಒಂದು ವ್ಲಾಗ್ನ ಕೊನೆ ತನಕ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಇಲ್ಲಿರೋ ಲೊಕೇಶನ್ ಅಷ್ಟು ಕಲರ್ಫುಲ್ಲಾಗಿ ತೋರಿಸುತ್ತೆ ಈ ಒಂದು ವ್ಲಾಗಲ್ಲಿ. ಸೊ ಪ್ಲೀಸ್ ಕೊನೆ ತನಕ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಈ ಒಂದು ಸ್ಟುಡಿಯೋ ಹೆಸರು ಬ್ಯಾಂಗ್ಳೂರ್ ಫಿಲಮ್ ಸಿಟಿ. ಸೊ ತುಂಬ ಜನ ಮೆಸೇಜ್ ಹಾಕಿದ್ರು ಯಾವುದಿದು ಲೊಕೇಶನ್ ಕಳಿಸಿ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡಿದಾಗ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬ್ಯಾಂಗ್ಳೂರ್ ಫಿಲಮ್ ಸಿಟಿ, ಕನಕಪುರ ರೋಡಲ್ಲಿ ಬರುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಡಿಫ್ರೆಂಟ್ ಟೈಪ್ ಆಫ್ ಥೀಮ್ ಇದೆ. ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಶೂಟ್ ಮಾಡಿಸ್ಕೋಬೋದಿತ್ತು ನಮ್ಮ ಔಟ್ಫಿಟ್ಗೆ ಮ್ಯಾಚ್ ಆಗೋ ರೀತಿ. ಆ್ಯಂಡ್ ವೈಟ್ ಹೌಸ್ ಆಗಲಿ, ಪ್ಯಾಲೇಸ್ ಆಗಲಿ, ಹಾಗೆಯೇ ಏನೋ ಗ್ಲಾಸ್ ಹೌಸ್ ಆಗಲಿ, ಹಳ್ಳಿ ಮನೆ, ಡಿಫ್ರೆಂಟ್ ಥೀಮ್ಗಳಿತ್ತು. ಲೊಕೇಶನಿಗೆ ನಾನೊಂದು ಸ್ವಲ್ಪ ಬೇಗ ಹೋಗಿದ್ದರಿಂದ ಇನ್ನೂ ಅಷ್ಟು ಯಾರೂ ಬಂದಿರಲಿಲ್ಲ. ಸೊ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು, ಎಲ್ಲರೂ ಬರೋ ತನಕ ಅಂತ ಹೇಳಿ ವೀಡಿಯೋ ಮಾಡ್ಕೊತಾ ಇದ್ದೆ. ನನ್ನ ಔಟ್ಫಿಟ್ಗೆ ಈ ಒಂದು ಲೊಕೇಶನ್ ತುಂಬ ಚೆನ್ನಾಗಿ ಸೂಟ್ ಆಗ್ತಿತ್ತು. ಸೊ ನನ್ನ ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ಮೊಬೈಲಲ್ಲಿ ಏನೇನು ತೊಗೊಬೇಕು ರೀಲ್ಸ್ಗೆ ಎಲ್ಲದೂ ನಾನು ಇಲ್ಲೇ ಮಾಡಿಕೊಂಡೆ. ಆ್ಯಂಡ್ ಏನು ಪ್ರೊಫೆಷ್ನಲಾಗಿ ಕ್ಯಾಮ್ರಾದಲ್ಲಿ ಮಾಡ್ಕೊಳೋದೆಲ್ಲ ಅವರು ಇನ್ನೊಂದು ಹತ್ರ ಯಾವುದೋ ಪ್ಲೇಸ್ನ ಏನೋ ಸಜೆಸ್ಟ್ ಮಾಡಿದ್ರು. ಸೊ ಅಲ್ಲಿ ತೊಗೊಂಡ್ವಿ. ಸೊ ನಾವು ಮೇಕಪ್ ಆಗೋದಕ್ಕೆ ರೆಡಿ ಆಗೋದಕ್ಕೆಲ್ಲ ಇಲ್ಲಿ ಅರೇಂಜ್ ಮಾಡಿದರು ಈ ಒಂದು ಪ್ಲೇಸಲ್ಲಿ. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ರವಾ ಇಡ್ಲಿ ಆ್ಯಂಡ್ ಏನದು ವಡಾ ಇದೆಲ್ಲ ಇತ್ತು. ಸೊ ಮೋರ್ ದ್ಯಾನ್ 50 ಮೆಂಬರ್ಸ್ ಮಾಡಲ್ಸೇ ಇದ್ದರು. ಸೊ ಅವರೆಲ್ಲರಿಗೂ ಒಬ್ರೊಬ್ರು ಮೇಕಪ್ ಆರ್ಟಿಸ್ಟ್ ಅಂದರೆ ಮೋರ್ ದೆನ್ 100 ಮೆಂಬರ್ಸೇ ಇದ್ದರು. ಸೊ ಎಲ್ಲರದು ಅಟ್ ಎ ಟೈಮ್ ಮುಗಿಬೇಕು. ಆ್ಯಂಡ್ ಔಟ್ಫಿಟ್ ಸಹ ಬಂದಿರಲಿಲ್ಲ. ನಾನು ಏನು ಹಾಕ್ಕೊಂಡು ಹೋಗಿದ್ದೆ ಅದೇ ಔಟ್ಫಿಟ್ಟಲ್ಲಿ ರೆಡಿ ಆಗ್ತಿದ್ದೆ. ಪ್ರತಿಯೊಂದು ಮಾಡೆಲ್ಸ್ಗೂ ಸುಷ್ಮಾ ಅಕ್ಕನೇ ಔಟ್ಫಿಟ್ನ ಸೆಲೆಕ್ಟ್ ಮಾಡೋದು. ಪ್ರತಿ ಸತಿನೂ ನನ್ನ ಔಟ್ಫಿಟ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು, ಅಷ್ಟು ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿರ್ತಾರೆ ನನಗೆ. ಇದೇ ನನ್ನ ಔಟ್ಫಿಟ್. ತುಂಬ ಹೆವಿ ಇತ್ತು. ಫುಲ್ ಲೈಕ್ ಏನೋ ಫುಲ್ ಡೇ ಅದನ್ನ ಹಾಕ್ಕೊಬೇಕು ಈ ಬಿಸಿಲಲ್ಲಿ ಅಂದರೆ ತುಂಬ ಕಷ್ಟ. ಬಟ್ ತುಂಬ ಪ್ರಿಟಿಯಾಗಿದೆ ಔಟ್ಫಿಟ್ ಅಂತೂ. ನನಗೆ ತುಂಬ ಇಷ್ಟ ಆಯಿತು, ಮರ್ಮೇಡ್ ಲುಕ್. ಆ್ಯಂಡ್ ಈ ಒಂದು ಲುಕ್ನ ನಾನು ಅಂದರೆ ಇದೊಂದು ಡಿಫ್ರೆಂಟ್ ಲುಕ್, ನಾನು ಯಾವುದೂ ಟ್ರೈ ಮಾಡಿರಲಿಲ್ಲ ಈ ಲುಕ್ನ. ಸೊ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವರು ಸಹ ಮೇಕಪ್ ಆಗಲಿ ಹೇರ್ ಸ್ಟೈಲ್ ಆಗಲಿ ಪ್ರತಿಯೊಂದೂ ಮಾಡಿದ್ರು.
ಸ್ಟೂಡೆಂಟ್ ವರ್ಕ್ ಅಂತ ಅನ್ಸೋದೇ ಇಲ್ಲ. ಪ್ರತಿ ಸತಿ ಅಷ್ಟೇ, ಸುಷ್ಮಾ ಶೆಟ್ಟಿ ಮ್ಯಾಮ್ದು ಪೋರ್ಟ್ಫೋಲಿಯೋ ಶೂಟ್ಗೆ ಹೋದರೆ ಅವ್ರು ಸ್ಟೂಡೆಂಟ್ ಮಾಡೋ ವರ್ಕ್ ಅಷ್ಟು ಚೆನ್ನಾಗಿರುತ್ತೆ ಔಟ್ಪುಟ್. ಏನು ಯಾರ ಹೆಲ್ಪು ತೊಗೊಳಲ್ಲ. ಆ್ಯಂಡ್ ಇವರು ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಮೇಕಪ್ ಅಂತಲೂ ಅನಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಕಂಪ್ಲೀಟಾಗಿ ರೆಡಿಯಾಗಿ ಫೋಟೋಶೂಟ್ಗೆ ಅಂತ ಹೇಳಿ ಬಂದು ಕೂತ್ಕೊಂಡಿದ್ದೆ. ಸೊ ಏನು ನನ್ನ ಕೆಳಗಡೆ ಸ್ಕರ್ಟ್ನ ಹಾಕೊಳಕ್ಕೆ ತುಂಬ ಕಷ್ಟ ಆಗ್ತಿತ್ತು, ಅದು ಹಾಕ್ಕೊಂಡು ಓಡಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅದಕ್ಕೆ ಅದನ್ನು ಬಿಚ್ಬಿಟ್ಟು ಅವ್ರ ಕೈಗೆ ಕೊಟ್ಟಿದ್ದೆ, ಇಟ್ಕೊಂಡಿರಿ ಶೂಟ್ ಟೈಮಲ್ಲಿ ಕೊಡಿ ಅಂತೇಳಿ. ಸೊ ಶೂಟ್ ಸ್ಟಾರ್ಟ್ ಆಗಿದ ತಕ್ಷಣ ವೇರ್ ಮಾಡ್ತಿದ್ದೆ, ಆಮೇಲೆ ಅದನ್ನ ಮತ್ತೆ ಅವ್ರ ಕೈಗೆ ಬಿಚ್ಕೊಡ್ತಿದ್ದೆ. ಅಷ್ಟು ಟೈಟ್ ಆಗಿತ್ತು, ಬಟ್ ತುಂಬ ಚೆನ್ನಾಗಿದೆ ಔಟ್ಫಿಟ್. ಅದು ಆ ಥರ ಟೈಟ್ ಇದ್ರೇ ಅದೊಂದು ಲುಕ್ ಚೆನ್ನಾಗಿ ಕಾಣಿಸೋದು, ಫಿಶ್ ಕಟ್ ಥರ. ಸೊ ಇಲ್ಲಿ ನೋಡ್ತಿರ್ಬೋದು ಪೂರ್ತಿ ಔಟ್ಫಿಟ್ಟಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಫೈನಲಿ ನನ್ನ ಫೋಟೋಶೂಟ್, ವಿಡಿಯೋ ಶೂಟ್ ಎಲ್ಲ ಮುಗೀತು. ಸೊ ಇನ್ನು ಬಾಕಿ ಗ್ರೂಪ್ ಡ್ಯಾನ್ಸ್ ಅಷ್ಟೇ. ಬಟ್ ಈ ಔಟ್ಫಿಟ್ಟಲ್ಲಿ ಓಡಾಡೋಕ್ಕೊಂದು ತುಂಬ ಕಷ್ಟ ಆಗ್ತಿದೆ. ಆ್ಯಂಡ್ ತುಂಬ ಬಿಸಿಲಿರೋದ್ರಿಂದ ಈ ಔಟ್ಫಿಟ್ ತುಂಬ ಕಷ್ಟ ಇದೆ. ಸಂಜೆ ತನಕ ಹೇಗಿರ್ತೀವಿ ಅನ್ನೋದೇ ಗೊತ್ತಾಗ್ತಿಲ್ಲ. ಮರ್ಮೇಡ್ ಲುಕ್ ತುಂಬ ಬ್ಯೂಟಿಫುಲ್ ಆಗಿದೆ ಔಟ್ಫಿಟ್ ಮಾತ್ರ. ಸೊ ನನ್ನ ಮೇಕಪ್ ಆರ್ಟಿಸ್ಟ್ ಇವರೇ. ಬೇಡ ಚೀ ಅಂತೆ. ನಂದು ವಾಟರ್ ಬಾಟ್ಲ್ ಇದೆ ಅಲ್ವಾ ಇಲ್ಲ? ಬಿಸಿಲು. ಹೌದು ಕರೆಕ್ಟು ಅಕ್ಕ. ಚಕ್ಕೋತ ಓ ಸೊ ಫೈನಲಿ ಶೂಟ್ ಮುಗೀತು. ಈಗ ಪ್ಯಾಕಪ್. ಸೊ ಪ್ಯಾಕಪ್ ಮಾಡೋದಕ್ಕೆ, ಮೇಕಪ್ ಎಲ್ಲ ರಿಮೂವ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ. ಇವಾಗ ಹೇಳಿ, ಆವಾಗಲೇ ಬಂದು ಏನ ಆವಾಗಲೇ ಹೇಳಿದ್ನೆ. ಹಾಂ ಬನ್ನಿ. ಸೊ ಇವತ್ತು ನನ್ನ ಈ ಬ್ಯೂಟಿಫುಲ್ ಲುಕ್ ಮಾಡಿರೋದು ನಾನೇ ಪೂಜಾ ಅವರು. ಔಟ್ಫಿಟ್ ಮತ್ತು ಮೇಕಪ್, ಹೇರ್ ಸ್ಟೈಲ್ ಪ್ರತಿಯೊಂದು ನನಗಿಷ್ಟ ಆಯಿತು. ತುಂಬ ಕ್ಯೂಟಾಗಿದ್ದೆ ಆ್ಯಂಡ್ ಡಿಫ್ರೆಂಟ್ ಲುಕ್ ಇದೆ ಆ್ಯಕ್ಚುಲಿ, ಮರ್ಮೇಡ್ ಲುಕ್. ಸೊ ಈಗಲೇ ಎಂಡ್ ಮಾಡಲ್ಲ ವಿಡಿಯೋನ, ಆಮೇಲೆ ಎಂಡ್ ಮಾಡ್ತೀನಿ. ನಮ್ಮ ಮುಖಗಳನ್ನೆಲ್ಲ ನೋಡೋಕ್ಕಾಗಲ್ಲ. ನೀವು ಮಾಡ್ತಿದ್ದೀರಾ ಅವಳಿಗೆ? ಇಲ್ಲ, ನಾನು ಬ್ಲಾಗ್ ಮಾಡ್ತೀನಿ. ಹೋಗ್ಬಿಟ್ಟೆ ಇಲ್ಲಿಂದ ಬಂದು ರೆಡಿ ಆಗ್ಬಿಟ್ಟು ಮದುವೆ ಬಾ. ನೀನು ನಾವು ಬಾರಲ್ಲೇ ಕರೆದೋಳ್ತಾನೆ. ಈ ಬಾ ಇಲ್ಲೇ ವ್ಯೂವಲ್ಲಿ ಬುಲ್ ಟೆಂಪಲ್ ರೋಡ್ ಹತ್ರ. ನಿಮ್ಮದು ಬ್ಲಾಗ್ ಏನಾಯಿತು? ನಾನು ಶಿವ್ಗೆ ಕಾಲ್ ಮಾಡಿ ಹೇಳಿದೆ. ನಾನು ಏನಾಯಿತು ಬ್ಲಾಗು? ಹೋದ್ರೆ ನಾವು 3 ಜನ ಅಷ್ಟೇ. ನೀನು ನಂದು ಮಾಡ್ತಿದ್ರಲ್ಲ? ಇನ್ ಪ್ರೋಗ್ರೆಸ್ ಕರೆದಿಲ್ವ ನಿನ್ನ? ನಮ್ಮ ಡ್ರೈವರ್ ನೋಡಪ್ಪ, ಆಯ್ತು. ಏನು ಅವಾಗ ಫೋನ್ ಮಾತಾಡ್ಕೊಂಡು ಓಡಿಸ್ತಾರೆ.
ಇದ್ಬಿಡ್ತೀನಿ. ಈ ವಿಡಿಯೋಗೆ ಹಾಕ್ಬೇಕು. ಏನ್ ಈ ಕಡೆ ಸಾನು. ಕಡೆ ಲೆಫ್ಟ್. ಓ ಲಾಗ. ನಮ್ಮ ಸಾನು ಮಾಡ್ತಿರೋ ಕೆಲಸನ ನೀವು ಯಾರು ಮಾಡಬೇಡಿ ಫ್ರೆಂಡ್ಸ್. ಫೋನಲ್ಲಿ ಮಾತಾಡ್ಕೊಂಡು ಗಾಡಿ ಓಡಿಸೋದು ಇವೆಲ್ಲ ಮಾಡಬೇಡಿ ಫ್ರೆಂಡ್ಸ್. ನಿಮ್ ಬಸ್ ಸ್ಟಾಪ್ ಎಲ್ಲಿದೆ ನೋಡಿ ಫ್ರೆಂಡ್ಸ್. ಇಲ್ಲ ಫ್ರೆಂಡ್ಸ್, ಇದೆಲ್ಲ ಮಾಡಬೇಡಿ ಫ್ರೆಂಡ್ಸ್. ಇಲ್ಲ ಅಂತ ಅಂದ್ರೆ ಇವಾಗ ಬಿಟ್ಬಿಟ್ಟು ಹೋಗ್ತಾ ಇರ್ತೀನಿ ನಾನು. ಸಾನು ಮನೆಗೆ ಹೋಗ್ತೀನಿ ಫ್ರೆಂಡ್ಸ್ ಈಗ. ಓಕೆ ಬನ್ನಿ, ಆರಾಮಾಗಿ ಬನ್ನಿ. ಒಂದಿನ ಕರ್ದಿಲ್ಲ ಸಾನು. ಬನ್ನಿ, ನಿಮ್ನೆಲ್ಲ ಕರಿಬೇಕಾ ನಾವು?